ಜೆಡಿಎಸ್ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ತಿಕ್ಕಾಟ ನಡೀತಾ ಇದೆ. ಒಬ್ಬರನ್ನೊಬ್ಬರು ಸೋಲಿಸೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಅಂತ ಬೇಗೂರು ಗ್ರಾಮದಲ್ಲಿ ಬಿಜೆಪಿ ಮುಖಂಡ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೇಗೂರಿಗೆ ಭೇಟಿ ನೀಡಿದ್ರು ರಾಮುಲು. ಆಗ ಈ ರೀತಿಯಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸೇಡಿನ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ರಾಮುಲು ಹೇಳಿದ್ದಾರೆ. ಟೀಮ್ ಕಟ್ಟಿಕೊಂಡು ಸೇಡಿನ ರಾಜಕಾರಣವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಬೇಗೂರು ಗ್ರಾಮದಲ್ಲಿ ಬಿಜೆಪಿ ಶಾಸಕ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಬಹಳ ತಿಕ್ಕಾಟ ನಡೀತಾ ಇದೆ. ವಿಶೇಷವಾಗಿ ಸಿದ್ದರಾಮಯ್ಯ ಟೀಮ್ ಕಟ್ಕೊಂಡು ಸೇಡ್ ತೀರಿಸಿಕೊಳ್ತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ರಾಮುಲು ಕೊಟ್ಟಿರುವಂಥದ್ದು. ಬನ್ನಿ ನೋಡ್ಕೊಂಡು ಬರೋಣ. ಈ ಚುನಾವಣೆಗಳಾದ ನಂತರ ಬಹಳಷ್ಟು ಬದಲಾವಣೆಗಳಾಗಬೇಕಾಗಿದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮಂತ್ರಿಗಳು ಕಿತ್ತಾಟ ಜೊತೆಲಿ ಅವರಲ್ಲೇ ಒಬ್ಬರೊಬ್ಬರು ಸೋಲಿಸ್ಕೋಬೇಕು. ಮೈಸೂರಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು, ಮಂಡ್ಯದಲ್ಲಿ ಜೆಡಿಎಸ್ ಅನ್ನು ಸೋಲಿಸಬೇಕು, ಹಾಸನದಲ್ಲಿ ಜೆಡಿಎಸ್ ಅನ್ನು ಸೋಲಿಸಬೇಕು, ತುಮಕೂರದಲ್ಲಿ ದೇವೇಗೌಡರನ್ನು ಸೋಲಿಸಬೇಕಂದೇಳಿ ಇವತ್ತು ಯಾರು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕಾಂಗ್ರೆಸ್ ನಾಯಕರಾದಂಥ ಸಿದ್ದರಾಮಯ್ಯನವರು ಅವ್ರ ಟೀಮ್ ಕಟ್ಕೊಂಡು ಇವತ್ತು ಜೆಡಿಎಸ್ ಪಕ್ಷವನ್ನು ಸೋಲಿಸಬೇಕಂದೇಳಿ ಇವತ್ತು ಸೇಡಿನ ರಾಜಕಾರಣ ಮಾಡ್ತಾ ಇದೆ. ಆವಿನ ದೇಶ 12 ವರ್ಷ ಅಂದಂತೆ ಇವತ್ತು ರಾಜಕಾರಣ ಪ್ರಾರಂಭ ಆಗಿದೆ. ಅವರವರೇ ಕಿತ್ತಾಡಿಕೊಂಡು ಎಲ್ಲ ಸ್ಥಾನಗಳನ್ನು ಕಳ್ಕೊಂತಾರೆ.